ಹೆಂಗಾಯ್ತಪ್ಪ? ಯಾವಾಗಾಯ್ತು? ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರು. ರೀಸನ್ ಏನು ಅಂತ ಕೇಳಿದ್ರೆ ತುಂಬ ಸ್ಮೋಕ್ ಮಾಡಿ ಹಂಗಾಯ್ತು ಅಂತ ಹೇಳಿದ್ರು. ಅವ್ನು ಬೇಡ ಮಚ್ಚ ಬಿಟ್ಬಿಡೋಣ ಅಂತ ಎಷ್ಟೋ ಸಾರಿ ಹೇಳ್ದ. ಆದ್ರೂ ನಾನೇ ಫೋರ್ಸ್ ಮಾಡಿ ಓಡಿಸ್ತಾ ಇದ್ದೆ. ಅವನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನ ಅಂತ ಮನ್ಸು ತುಂಬ ನೋವ್ತಾ ಇದೆ ಬ್ರೋ. ಹೌದು, ನೀವ್ಯಾರು? ನಿಮ್ಗೆ ಹೆಂಗೆ ನಮ್ಮ ಬಗ್ಗೆ ಗೊತ್ತು? ಏನಪ್ಪ ಇನ್ನೂ ನೆನಪಾಗಿಲ್ಲ ನಾನು ಯಾರಂತ? ಅವತ್ತು ನಾನು ನಿಮ್ಗಲ್ಲಿ ಅಣ್ಣ 2 ಟೀ 2 ಲೈಟ್ಸ್. ಇಲ್ಲ ಮಚ್ಚ, ನಂಗೆ ಬೇಡ. ಮುಚ್ಕೊಂಡು ಕುಡಿಯಪ್ಪ. ಏನು ಇದ್ದಕ್ಕಿದ್ದಂಗೆ ಸ್ವಾಮೀಜಿ ಆಗ್ಬಿಟ್ಟ ಏನು? ಇಲ್ಲ ಮಚ್ಚ, ಯಾಕೋ ಬಿಟ್ಬಿಡ ಅನಿಸಾಯ್ತು. ಸರಿ, ನಾಳೆಯಿಂದ ಬಿಟ್ಬಿಡಿ ಅಂತ. ಬ್ರೋ, ಅಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ ಇದೆ, ನೋಡಿಲ್ವಾ? ಹೌದಾ? ಎಲ್ಲಿ? ಹೌದು ಇದೆ. ಏನು ಇವಾಗ? ಸಿಗರೇಟ್ ಎಲ್ಲ ಹೊಡೆಯೋಕೆ ಹೋಗ್ಬಿಡಿ ಬ್ರೋ, ಒಳ್ಳೇದಲ್ಲ, ನಿಮ್ಗೆ ಸಾಯಿಸ್ಬಿಡತ್ತದು, ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ, ರೋಡಲ್ಲಿ ಹೋಗೋರೆಲ್ಲ ಬಂದು ಅಡ್ವೈಸ್ ಮಾಡ್ತಾವ್ರ. ಮಚ್ಚ, ಅವ್ರು ಹೇಳ್ತಿರೋದು ನಮ್ಮ ಒಳ್ಳೇದಕ್ಕೆ ಅಲ್ಲ. ನೀನು ಮುಚ್ಕೊಂಡಿರಪ್ಪ. ಸರ್, ನಿಮಗೆ ಬೇರೆ ಕೆಲಸ ಇದ್ರೆ ಹೋಗಿ ನೋಡ್ಕೊಳ್ಳಿ ಸರ್. ಫ್ರೀ ಆಗಿದ್ರೆ ಈ ಥರ ಬಂದು ಅಡ್ವೈಸ್ ಎಲ್ಲ ಮಾಡಬೇಡಿ, ಆಯಿತಾ? ಆಯ್ತಪ್ಪ. ನಾನು ನಿಮ್ಮ ಥರನೇ ಬ್ರೋ, ಒಬ್ಬ ಪುಣ್ಯಾತ್ಮ ಬಂದು ಎಷ್ಟು ಹೇಳಿದ್ರು ಕೇಳಿಲ್ಲ. ಅದರಿಂದ ನಮಗೇನಾದರೂ ಆದರೆ ಏನೂ ಅನಿಸಲ್ಲ. ಆದರೆ ನಮ್ಮಿಂದ ನಮ್ಮ ಜೊತೆಲಿರೋರ್ಗೇನಾದರೂ ಆದರೆ ಅದು ಗಿಲ್ಟ್ ಇದೆಯಲ್ಲ, ಲೈಫ್ ಲಾಂಗ್ ಕಾಡುತ್ತೆ. ಅದಕ್ಕೆ ನನ್ನ ಮುಂದೆ ಯಾರಾದರೂ ಸ್ಮೋಕ್ ಮಾಡೋಕ್ಕೆ ಬಂದರೆ ಬೇಡ ಅಂತ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಯಾರೂ ಕೇಳಲ್ಲ ಅಂದ್ಕೊಳ್ಳಿ. ಆದರೆ ನನ್ನಿಂದ ಯಾರಾದರೂ ಸೇವ್ ಆದರೆ ನಾನು ಮಾಡಿರೋ ತಪ್ಪಿಗೆ ಪರಿಹಾರ ಸಿಗುತ್ತೆ ಅಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀನಿ. ಹೇಳಿ ಬೇಜಾರಾಗ್ಬಿಟ್ಟಿದೆ. ಅಲ್ಲಿ ನೋಡಿ, ನಾನು ಹೇಳಿಲ್ವೇ ಅದ್ರಲ್ಲಿ ಆಗೋ ಕೆಲಸ ಅಲ್ಲ ಅಂತ. ಸುಮ್ಮನೆ ಅದ್ರಲ್ಲಿ ನಾ 2 ಸ್ಮಾಲ್ ಕೊಡಿ. ನಂಗೆ ಬೇಡ ಮಚ್ಚ. ಯಾಕೋ ಮಚ್ಚ, ನೆನ್ನೆ ತಾನು ಒಂದು ಶಾರ್ಟ್ ಫಿಲಿಮ್ ನೋಡಿದೆ. ಸಿಗರೇಟ್ ಹೊಡೆದು ಪ್ರಾಣನೇ ಹೋಯಿತು. ತುಂಬ ರಿಸ್ಕಲ್ಲಿ. ಈ ಸಿನಿಮಾದಲ್ಲಿ ಮಾಡೋ ಕೆಲಸ ಇರಲ್ಲ, ಏನೋ ಒಂದು ಹೇಳ್ತಾ ಇರ್ತಾರೆ. ಬೇಡ ನಾನು ತಲೆಗೆ ಹಾಕೊಂಬರು. ತಗೊಳ್ಳಿ. ಬೇಡ. ತಗೊಳ್ಳಲ್ಲ. ಆ ಸೈತಾನಿಂದ ಹೆಂಗಾದರೂ ಕಾಪಾಡಬೇಕು. ನಾವು ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತೀರಾ? ನಮ್ಮ ಪ್ರಯತ್ನ ನಾವು ಮಾಡೋಣ. ನೀನು ನನ್ನ ಮಾತೆಲ್ಲ ಕೇಳ್ಬೇಡ, ಸಿನಿಮಾ ಮಾತೆಲ್ಲ ಕೇಳಕ್ಕೆ ಹೋಗೋದು. ಏನು ಬೇಕಣ್ಣ? ಇರಿ ಅಣ್ಣ, ಇರಿ ಅಣ್ಣ. ಯಾಕೆ ಏನು ಮಾಡ್ತಿದ್ದೀರಾ? ಇರಿ, ಏನ್ ಮಾಡ್ತಾ ಇದ್ದೀರಾ ಅಣ್ಣ? ನನ್ನ ಮಾತು ಕೇಳಿ ಅಣ್ಣ, ಬರಿಬೇಡಿ ಅಣ್ಣ. ಕಸ್ಟಮರ್ ಯಾರು ಬರೋಣ ಅಣ್ಣ. ಅಣ್ಣ ಬರಿಬೇಡಿ ಅಣ್ಣ. ಅಣ್ಣ ನಿಲ್ಸಿ ಅಣ್ಣ, ನನ್ನ ಮಾತು ಕೇಳಿ ಮೊದಲು. ಅಣ್ಣ ನಿಲ್ಸಿ. ಇಷ್ಟು ದಿನ ಸಿಗರೇಟ್ ಕುಡಿಬೇಡಿ ಅಂತ ಪಡ್ಕೊಂಡ್ರು ಯಾರು ಕೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಲ್ವಾ? ಇನ್ಮೇಲೆ ಸಿಗರೇಟ್ ಮಾರ್ಬೇಡಿ ಅಂತ ಹೇಳಿ ನೋಡಿ, ಅದ್ ಹೆಂಗ್ ಸ್ಟಾಪ್ ಆಗಲ್ಲ ಅಂತ ನಾನು ನೋಡ್ತೀನಿ. ಕುಡಿಯೋಕ್ ಸಿಗರೇಟೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಕುಡಿತಾರೆ? ಫೋರ್ಸ್ ಸ್ಟಾಪ್ ಆಗ್ಬೇಕಂದ್ರೆ ಸೋರ್ಸ್ನೇ ಸ್ಟಾಪ್ ಮಾಡ್ಬೇಕಲ್ವಾ? ಅಲ್ವಾ? ಅದು ಸುಟ್ಟಾಕಿದ ನನಗೆ ಅಂಗಡಿ ಸುಟ್ಟಕ್ಕದ್ದು ದೊಡ್ಡ ವಿಷಯನೇ ಅಲ್ಲ. ನೀವು ಹೊಟ್ಟೆ ಮಾಡಿ ಉದ್ದೇಶ ನಂದೆಲ್ಲ ಸೈತನ್ ನಾಶ ಆಗ್ಬೇಕಷ್ಟೇ. ಮೇಲೇನೂ ಅದನ್ನ ತಂದು ಮಾರ್ತೀಯ ಅಂದ್ರೆ ಅದ್ರ ಜೊತೆ ನಿನ್ನ